ಸೋಂಪುರ ಸಹಕಾರಿ ಸಂಘ ಸ್ಥಾಪನೆಯಾಗಿ 35 ವರ್ಷಗಳ ನಂತರ ಚುನಾವಣೆ ನಡೆಸಲಾಯಿತು. ವಿಎಸ್ಎಸ್ಎನ್ ಸಂಘಕ್ಕೆ ನೂತನವಾಗಿ ಆಯ್ಕೆಯಾಗಿರುವ 13 ಜನ ನಿರ್ದೇಶಕರು ಸೋಂಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಪ್ರೇಮತೀರ್ಥ ಪ್ರಸಾದ್ ಮನೆಗೆ ತೆರಳಿ ಪ್ರೇಮತೀರ್ಥ ಪ್ರಸಾದ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಸೋಂಪುರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಸಹಕಾರ ಸಂಘದ ಆವರಣದಲ್ಲಿ ನಡೆಯುತ್ತಿರುವ 5 ವರ್ಷದ ಆಡಳಿತ ಮಂಡಳಿಯ 12 ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಈ ಜಿದ್ದಾಜಿದ್ದಿನ ಚುನಾವಣೆಯಲ್ಲಿ ಎನ್ಡಿಎ ಬೆಂಬಲಿತ ಅಭ್ಯರ್ಥಿಗಳು 9 ಜನ ಜಯಶೀಲರಾದರೆ ಕಾಂಗ್ರೆಸ್ ಬೆಂಬಲಿತ 3 ಜನ ನಿರ್ದೇಶಕರಾಗಿ ಆಯ್ಕೆಯಾದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೂತನ ನಿರ್ದೇಶಕರಾದ ಭಾರತೀಪುರ ಮೋಹನ್ ಕುಮಾರ್ ಮಾತನಾಡಿ, ಸುಮಾರು 35 ವರ್ಷಗಳಿಂದ ಸಂಘದಲ್ಲಿ ಚುನಾವಣೆ ನಡೆಯದೆ ಅವಿರೋಧವಾಗಿ ಆಯ್ಕೆಯಾಗುತ್ತಿದ್ದರು. ಈ ಬಾರಿ ಚುನಾವಣೆ ನಡೆದಿದ್ದು ಗೆಲುವು ಸಾಧಿಸಿದ ಎಲ್ಲ ಅಭ್ಯರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಚುನಾವಣೆಯಲ್ಲಿ ಮೊದಲ ಬಾರಿಗೆ ಗೆಲುವು ಸಾಧಿಸಿದ್ದು ಎಲ್ಲ ನಿರ್ದೇಶಕರು ರಾಜಕೀಯ ಬೆರೆಸದೆ ಸಂಘದ ಅಭಿವೃದ್ಧಿಗೆ ಒತ್ತು ನೀಡುತ್ತೇವೆ. ನಮ್ಮ ಮೊದಲ ಆದ್ಯತೆಯನ್ನು ರೈತರಿಗೆ ನೀಡಲಿದ್ದು ಎಲ್ಲರೂ ಒಗ್ಗಟ್ಟಾಗಿ 5 ವರ್ಷ ಆಡಳಿತ ನಡೆಸುತ್ತೇವೆ ಎಂದರು. ಈ ಚುನಾವಣೆ 35 ವರ್ಷದಿಂದ ಆಗಿರಲಿಲ್ಲ. ಇವತ್ತು ಈ ಚುನಾವಣೆ ಆಗಬೇಕು ಅಂದರೆ ಕಾಣು ಕೈಗಳು ಸ್ವಲ್ಪ ಕೆಲಸ ಮಾಡೋದು. ಆದರೆ ನಮ್ಮ ಜಗದೀಶ್ ಚೌಧರಿ ನೇತೃತ್ವದಲ್ಲಿ ಸೋಂಪುರ ನೆಲಮಂಗಲ ತಾಲೂಕು JDS ಅಧ್ಯಕ್ಷ ಮತ್ತು NDA ಅಧ್ಯಕ್ಷರಾದಂಥ ನಮ್ಮ ಜಗದೀಶ್ ಚೌಧರಿ ಅವರು, ನಮ್ಮ JNA ಅವರು, ಎಲ್ಲ ಹಿರಿಯ ಮುಖಂಡರುಗಳು, ಉಮೇಶಪ್ಪರವರು, ತೀರ್ಥಪ್ರಸಾದ್ ಅವರು, ಎಲ್ಲ ಮುಖಂಡರು ಸೇರಿ ಇವತ್ತು ನಾವು ಒಗ್ಗಟ್ಟಾಗಿ ಈ ಕೆಲಸ ಮಾಡಿದ್ದೀವಿ. ಅದು ಎಲ್ಲ ಅಭಿಮಾನಿಗಳು ಮತ್ತು ನಮಗೆ ಎಲ್ಲ ಸದಸ್ಯರುಗಳು ಸೇರಿ ಇವತ್ತು ಮತದಾರರು ನಮಗೆ ಒಳ್ಳೆ ಒಲವನ್ನು ಕೊಟ್ಟಿದ್ದಾರೆ. ಅವರಿಗೆಲ್ಲ ಧನ್ಯವಾದಗಳು ನೀಡ್ತೀವಿ. ಚುನಾವಣೆ ನಮ್ಮ ರೈತ ಬಾಂಧವರಿಗೆ ಚುನಾವಣೆ ಅವಕಾಶ ಇರಲಿಲ್ಲ. ಯಾಕೆಂದರೆ ನಾವು ಎಲೆಕ್ಷನ್ನು ಒಂದು ಚುನಾವಣೆ ಮಾಡಿದರೆ ನಮ್ಮ ಸೊಸೈಟಿಗೆ 3ರಿಂದ 4 ಲಕ್ಷ ರೂಪಾಯಿ ನಷ್ಟನೇ ಹೊರತು ನಾವು ಚುನಾವಣೆ ಮಾಡೋ ಸಂದರ್ಭ ಅಂತ ಒಂದು ತಂದೊಡ್ಡಿರೋ. ಯಾಕೆ ಅಂತಂದರೆ ನಾವು ಎಲ್ಲರೂ 72 ಜನ ನಾಮಿನೇಷನ್ ಫೈಲ್ ಮಾಡಿದರು. 72 ಜನನೂ ಸಹ ಎಲ್ಲ ಬೆಟ್ಸಾಮ್ಗೌಡರು, ಆಮೇಲೆ ರುದ್ರಪ್ಪ ಅವರು, ಕಂಠಪ್ಪ ಅವರು, ಆಗಲಕುಪ್ಪೆ ನಮ್ಮ ಸೀನಣ್ಣವರು, ನಮ್ಮ ತಿಮ್ನಾಕ್ನಳ್ಳಿ ಉಮೇಶಣ್ಣವರು ಎಲ್ಲರೂ ಸಹ ವಾಪಸ್ ತೆಗೆದು ಎಲ್ಲ ಬರ್ಕೊಟ್ಬಿಡಿ ಅಂತಂದಾಗ ಎಲ್ಲರೂ ಸಹ ವಾಪಸ್ ತೆಗಿಯೋಕ್ಕೆ ಬರ್ಕೊಟ್ಬಿಟ್ಟು. ಆದರೆ ಕಾಂಗ್ರೆಸ್ನವರು ಸಹ ಒಂದು 8 ಜನ ಅವರು ಬರ್ಕೊಳ್ಳಲಿಲ್ಲ. ಅವರು ಯಾಕೆಂದರೆ ಅವ್ರು ಹಿರೀಕರು ಅವತ್ತಿಂದ 35 ವರ್ಷದಿಂದ ಚುನಾವಣೆ ಆಗಿಲ್ಲ, ಸೊಸೈಟಿ ಉದ್ಧಾರ ಆಗಲಿ ಅಂತೇಳಿ ಅವ್ರು ಅವತ್ತಿಂದ ಉಳಿಸ್ಕೊಂಬಂದಂಥ ವ್ಯಕ್ತಿಗಳು. ಅವ್ರಿಗೆ ಇವತ್ತು ನಾವು ಗೌರವ ತರುವಂಥ ಧಕ್ಕೆಯನ್ನು ಈ ಕಾಂಗ್ರೆಸ್ನವರು ಮಾಡಿಬಿಟ್ರು. ಹಾಗಾಗಿ ಆ 4-5 ಜನ ಲೀಡ್ರುಗಳು ನೋಡಪ್ಪ ಇಂಥ ಕೆಲಸ ಮಾಡಿಬಿಟ್ಟಿದ್ದಾರೆ, ನಮ್ಮ ಗೌರವ ನೀವು ಉಳಿಸಲೇಬೇಕು, ನೀವು ಎಲೆಕ್ಷನ್ ಮಾಡಲೇಬೇಕಾಗಿ ಬಂದಿರೋ ಪರಿಸ್ಥಿತಿ ಬಂದ್ಬಿಟ್ಟಿದೆ, ನಮ್ಮ ಗೌರವ ಉಳಿಸಲೇಬೇಕು ಅಂತೇಳಿ ಅವರೆಲ್ಲರೂ ನಮ್ಮ ಹಿರೀಕರು ಕೇಳ್ಕೊಂಡಾಗ ನಾವು ಹಳ್ಳಿಗೂ ಯುವಕರನ್ನ ಮತದಾರ ಬಂಧುಗಳಿಗೆ, ಸೊಸೈಟಿಯೆಲ್ಲ ಮತದಾರ ಬಂಧುಗಳಿಗೆ ಮನೆ ಬಾಗಿಲಿಗೆ ಹೋಗಿ ನಾವು ಹಿರೀಕರದ ನಾವು ಮರ್ಯಾದೆ ಉಳಿಸಲೇಬೇಕು ಅಂತ ಹೇಳಿ ನಾವೆಲ್ಲರೂ ಹೋಗಿ ಕೇಳಿದಾಗ ನಮ್ಮ NDA ಒಕ್ಕೂಟಕ್ಕೆ ಅತಿ ಹೆಚ್ಚಿನ ಜಯವನ್ನು ತಂದುಕೊಟ್ಟಿದ್ದಾರೆ ರೈತ ಬಾಂಧವರು. ಆ ರೈತ ಬಾಂಧವರಿಗೆ ನಾವು ಮೊದಲನೇದಾಗಿ ಶರಣಾರ್ಥಿಯನ್ನು ಹೇಳಬೇಕು ಅಂತೇಳಿ ಈ ಮಾಧ್ಯಮ ಮುಖಾಂತರ ನಾನು ಕೇಳ್ಕೊತೀನಿ. ಅದೇ ರೀತಿಯಾಗಿ ಇವತ್ತು ಕಾಂಗ್ರೆಸ್ನವ್ರು ಏನು ಮಾಡ್ತಿದ್ದಾರೆ ಅಂತಂದರೆ, ಇದುವರೆಗೂ ನಾವು ವೃದ್ಧಾಪ್ಯ ಯೋಜನೆ ಕೊಟ್ಟಿಲ್ಲ ರೀ ಬಡವರಿಗೆ ರೀ, ಆ ವೃದ್ಧಾಪ್ಯ ವೇತನ ಕೊಟ್ಟಿಲ್ಲ, ಓಲ್ಡ್ ಪೆನ್ಷನ್ ಕೊಟ್ಟಿಲ್ಲ. ಆ ಕುಂಡ್ರು ಪಾಪ ಇದುವರೆಗೂ ಆ ಮನೆ ಬ್ಯಾಂಕಿಗೆ ಹೋಗೋದು, ಇಲ್ಲಾಂದರೆ ಪೋಸ್ಟ್ ಆಫೀಸ್ಗೆ ಹೋಗೋದು, ದುಡ್ಡು ಬಂತ ಅಂತ ನೋಡೋದು. ಇಂಥ ಪರಿಸ್ಥಿತಿ ನಮ್ಮ ಈ ಕರ್ನಾಟಕಕ್ಕೆ ಇಂಥ ಪರಿಸ್ಥಿತಿ ತಂದುಬಿಟ್ರು. ಪಾಪ ಅಂಗವಿಕಲನಿಗೆ ಪಾಪ ದುಡ್ಡು ಕಾಸು ಬರೆದಿಲ್ದೇ ಅವನು ಊಟಕ್ಕಿಲ್ದೇ ಪಾಪ ಸತ್ತೋಗ್ಬಿಟ್ಟಾರೆ ಇಲ್ಲಿ. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.